ಅಣ್ತಮ್ಮ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾನು ಹಿಂಗೆ ಉಪ್ಸಾರು ಮಾಡುವ ಅಂದ್ಬಿಟ್ಟು ಏನಾರು ಸೊಪ್ಪು ಗಿಪ್ಪು ತರುವ ಅಂತ ಬಂದಿದ್ದೆ ಇಲ್ಲಿ ಸೂಪರ್ ಮಾರ್ಕೆಟ್ ಮನೆ ಹತ್ರದಲ್ಲೇ ಒಂದು 5 ನಿಮಿಷದಲ್ಲೇ ಇದೆ. ಹಂಗೆ ಮಾಮೂಲಿ ಸೈರನ್ನು ಲೈಟು ಇವೆಲ್ಲ ನೋಡ್ತಾ ಇದ್ನಲ್ಲ, ಆಕ್ಸಿಡೆಂಟ್ ಆಗದೆ ಅಂತ ಸುಮ್ಮನೆ ನೋಡುವ ಅಂತ ಬಂದೆ. ಸರಿಯಾಗಿ ಆಗಿತ್ತು. ಇದು ಚಿಕ್ಕ ರೋಡ್ ಅಂತ ಹೈವೇನೂ ಅಲ್ಲ ಏನೂ ಅಲ್ಲ, ಚಿಕ್ಕ ರೋಡಲ್ಲೇ ಈ ಪಾಟಿ ಆಗ್ಬಿಟ್ಟದಲ್ಲ. ಯಾವ ಮಟ್ಟಕ್ಕೆ ಗೊತ್ತಿರಬೇಕು ಅಂದ್ಬಿಟ್ಟು ಅಂದ್ಕೊಂಡೆ. ಕಾರೇ ದಬಾಕಬಿಟ್ಟಿತ್ತು. ನೀವು ಅಲ್ಲಿ ನೋಡ್ತಾ ಇರ್ಬೋದು, ಸೈಡಲ್ಲಿ ದಬಾಕಬಿಟ್ಟಿದೆ ಕಾರು. ಅಮೇರಿಕಾದಲ್ಲಿ ಯಾವಲ್ಲಿ ಎಲ್ಲೇ ಆಕ್ಸಿಡೆಂಟ್ ಆದಾಗ ಚಿಕ್ಕ ದಾರ ಇರಲಿ ದೊಡ್ಡ ದಾರ ಇರಲಿ 5 ನಿಮಿಷ ಇಲ್ಲ ಮ್ಯಾಕ್ಸಿಮಮ್ 10 ನಿಮಿಷದಲ್ಲಿ ಬಂದ್ಬಿಡ್ತಾರೆ ಅಂತಮ್ಮ. ಗುದ್ದಿಸ್ಕೊಂಡಿರೋರು ಇಲ್ಲ ಪಬ್ಲಿಕ್ ಯಾರೋ ಒಬ್ಬರು ಫೋನ್ ಮಾಡಿಬಿಡ್ತಾರೆ. ನಮ್ಮ ಕರ್ನಾಟಕದಲ್ಲಿ 108 ಎಮರ್ಜೆನ್ಸಿಗೆ ಏನೋ ಐತಲ್ಲ, ಅದೇ ಥರ ಇಲ್ಲೂ ಒಂದು ನಂಬರ್ ಅದೇ ಅಮೇರಿಕಾದಲ್ಲಿ. 3 ನಂಬರೇ ಅದುವೇ. ಆ ನಂಬರಿಗೆ ಫೋನ್ ಮಾಡ್ತಿದ್ದಂಗೆ ಪೊಲೀಸವ್ರು ಬಂದುಬಿಡ್ತಾರೆ. ಹಂಗೆ ಇಮಿಡಿಯೇಟಾಗಿ ಏನಾರು ಹೆಚ್ಚು ಕಮ್ಮಿ ಆಗಿದ್ರೆ, ಜನಗಳಿಗೆ ಯಾರು ಏಟಾಗಿದ್ದರೆ ಆ್ಯಂಬುಲೆನ್ಸ್ನ ಕರೆಸ್ಬಿಡ್ತಾರೆ. ನಮ್ಮ ಕಡೆ ಮುತ್ಕೋತಾರಲ್ಲ ಜನ, ಫುಲ್ಲು ಜನಸಾಗರವೇ ಮುತ್ಬಿಡ್ತದಲ್ಲ, ಹಂಗೆಲ್ಲ ಮುತ್ತೋದಿಲ್ಲ ಇಲ್ಲಿ. ಏನಾಗಿದ್ರು ಏನೋ ಹೆಚ್ಚು ಕಮ್ಮಿ ಆಗಿದ್ರು ಸುಮ್ಮನೆ ಒಬ್ಬರೋ ಇಬ್ಬರೋ ಇಳಿತಾರೆ ಅಷ್ಟೇ. ನೀರು ಕೊಡೋಕೆ ಅವ್ರಿಗೆ ಏನಾದ್ರು ಇದು ಮಾಡೋಕ್ಕಷ್ಟೇ ಆಗಲಿ. ಮಿಕ್ಕಿದೆಲ್ಲ ಪೊಲೀಸವರೇ ಅಷ್ಟರೊಳಗೆ ಬಂದ್ಬಿಟ್ಟೆಲ್ಲ ಅವರೇ ನೋಡ್ಕೋತಾರೆ. ನೀವು ನೋಡ್ತಾ ಇರ್ಬೋದು, ಜನಗಳು ಯಾರೂ ಇಲ್ಲ, ಸುತ್ತಮುತ್ತ ನೋಡೋರು ಯಾರಿಲ್ಲ, ಅವ್ರವ್ರ ಪಾಡ್ಗೆ ಅವ್ರವ್ರು ಹೋಯ್ತಾ ಇರ್ತಾರೆ ಅಷ್ಟೇ. ನಮ್ಮದಲ್ಲಾದರೆ ಒಂದು ಜಾತ್ರೆಗೆ ಆಗೋಷ್ಟು ಜನ ಸೇರಿಬಿಡ್ತಾರಲ್ಲ, ಹಂಗಂತೂ ಇಲ್ಲಿ ಯಾರೂ ಸೇರೋದಿಲ್ಲ. ಆಯಿತಾ. ಇನ್ನು ಈ ಅಮೇರಿಕಾದಲ್ಲಿ ನಾನು ಹೊಸ್ದಾಗಿ ಬಂದಾಗ ಆ್ಯಕ್ಸಿಡೆಂಟ್ಗಳೇ ಆಗೋದಿಲ್ಲವೇನೋ ಅಂದ್ಕೊಂಡಿದ್ದೆ. ಯಾಕೆಂದರೆ ಜನಗಳು ಡಿಸಿಪ್ಲಿನ್ ಆಗಿರ್ತಾರೆ, ಏನೋ ಸಿಸ್ಟಮ್ ಜಾಸ್ತಿ, ರೂಲ್ಸ್ ಎಲ್ಲ ಚೆನ್ನಾಗಿ ಫಾಲೋ ಮಾಡ್ತಾರೆ ಅಂತ ಆಗೋದಿಲ್ಲ ಅಂದ್ಕೊಂಡಿದ್ದೆ. ಬಟ್ ಮಾಮೂಲಿ ಆಗೇ ಆಯ್ತವೆ. ಇಷ್ಟೊಂದು ಕಾರ್ಗಳು, ಈ ಪಾರ್ಟಿ ಕಾರ್ಗಳವೆ ಅಂದರೆ ಅಮೇರಿಕಾದಲ್ಲಿ ಮನೇಲಿ ಎಷ್ಟು ತಲೆ ಇದ್ದರೆ ಅಷ್ಟು ಕಾರ್ಗಳಿರ್ತವೆ. ಇನ್ನು ಅಷ್ಟೊಂದು ಕಾರ್ಗಳಿರ್ಬೇಕಾದ್ರೆ ಇನ್ನು ಕೇರ್ಲೆಸ್ಸಿಂದನೋ ಇಲ್ಲ ಅಂದರೆ ಮಾಮೂಲಿ ರೂಲ್ ಬ್ರೇಕ್ ಮಾಡೋರು ಸ್ವಲ್ಪ ಹಂಗೂ ಹಿಂಗೂ ಇರ್ತಾರೆ, ಅವರಿಂದನೂ ಆ್ಯಕ್ಸಿಡೆಂಟ್ಗಳು ಆಯ್ತಾನೆ ಇರ್ತವೆ. ದಿನಾಗಲೂ ನೋಡ್ತಾನೆ ಇರ್ತೀವಿ ಬಿಡಿ. ಏನಂದರೆ ನಾನು ಹೋಗೋದ್ರಲ್ಲಿ ನಾನು ನೋಡಿರೋದ್ರಲ್ಲಿ ಈ ಥರ ಕಾರ್ ದಬಾಕೊಂಡಿರೋ ಆ್ಯಕ್ಸಿಡೆಂಟ್ ಯಾವತ್ತೂ ನೋಡಿರಲಿಲ್ಲ. ಇವತ್ತೇ ಫಸ್ಟ್ ನೋಡ್ತಾ ಇರೋದು. ಇನ್ನೆಲ್ಲ ಚಿಕ್ಕದು ಪುಟ್ಟದು ಅಲ್ಲೇ ಹೊಡ್ಕೊಂಡು ಅಲ್ಲೇ ನಿಂತಿರೋರು ಇಬ್ಬರು, ಯಾರಿಗೂ ಏನು ಆಯ್ತಾ ಇರಲಿಲ್ಲ ಜನಗಳಿಗೆ ಅಂಥ ಆ್ಯಕ್ಸಿಡೆಂಟ್ಗಳು ನೋಡಿದ್ದೆ. ಇದು ಫಸ್ಟು ನೋಡಿರೋದು. ನಾನು ಬರೋಷ್ಟೊಳಗೆ ಅವ್ರನ್ನೆಲ್ಲ ಆ್ಯಂಬುಲೆನ್ಸೆಲ್ಲ ಹಾಕೊಂಡು ಕರ್ಕೊಂಡು ಹೋಗಿದ್ರು. ಏರ್ ಬ್ಯಾಗೆಲ್ಲ ಓಪನ್ ಆಗಿಬಿಟ್ಟಿದ್ವು 2 ಕಾರಲ್ವೇ. ಇನ್ನು ಆಯ್ತಿದ್ದಂಗೆ ರೋಡು ಬ್ಲಾಕ್ ಮಾಡಿಬಿಡ್ತಾರೆ. ನೀವು ನೋಡ್ತಾ ಇರ್ಬೋದು, ಆ ಕಡೆ ಒಂದು ಪೊಲೀಸ್ ಜೀಪು, ಈ ಕಡೆ ಯಾವ ಕಡೆಯಿಂದನೂ ಗಾಡಿಗಳು ಬರ್ತಾಯಿಲ್ಲ. ಇನ್ನು ಅದು ರೋಡ್ ಕ್ಲಿಯರ್ ಮಾಡೋವರೆಗೂ ಬಿಡೋದಿಲ್ಲ, ಬೇರೆ ರೂಟಲ್ಲಿ ಕಳಿಸ್ತಾ ಇರ್ತಾರೆ. ಇನ್ನು ಏನಿಲ್ಲ ಅಂದರೂ ಮ್ಯಾಕ್ಸಿಮಮ್ ಒಂದು ಅರ್ಧ ಗಂಟೆ ಅಷ್ಟರೊಳಗಡೆ ರೋಡೆಲ್ಲ ಕ್ಲಿಯರು ಮಾಡಿಬಿಡ್ತಾರೆ. ಟೋಯಿಂಗ್ ಅವ್ರಿಗೆ ಫೋನ್ ಮಾಡಿದ್ದಾರೆ ಅವರೇ ಕರೆಸ್ತಾರೆ. ಇನ್ನು ಕಾರ್ಗಳನ್ನ ಅವರು ತಂದು ಎತ್ಕೊಂಡು ಹೋಗ್ತಾರೆ. ಏನು ಟೆಕ್ನಾಲಜಿ ಏನು ಬೆಳೀತಾಯಿದ್ರು ಈ ಆ್ಯಕ್ಸಿಡೆಂಟ್ಗಳು ಮಾತ್ರ ಏನು ಮಾಡೋಕ್ಕಾಗೋದಿಲ್ಲ, ಇಲ್ಲದಿಲ್ಲ. ನಂದು ಒಂದು ಆ್ಯಕ್ಸಿಡೆಂಟ್ ಆಗ್ಬಿಟ್ಟಿತ್ತು ಅಂತಮ್ಮ, ಒಂದು 6 ತಿಂಗಳ ಹಿಂದೆ. ಸದ್ಯಕ್ಕೆ ನಾನು ಟ್ರಾಫಿಕ್ ಸಿಗ್ನಲಲ್ಲಿ ನಿಂತಿದ್ದಾಗ ಹಿಂದ್ಗಡೆಯಿಂದ ಬಂದು ಗುದ್ದುಬಿಟ್ಟಿದ್ದ. ಯಾರಿಗೂ ಏನು ಆಗಿರಲಿಲ್ಲ. ಹಾಗೆ ಮಾಮೂಲಿ ಅದು ಆ್ಯಕ್ಸಿಡೆಂಟ್ ಆದಮೇಲೆ ಪೊಲೀಸವ್ರು ಬರ್ತಾರೆ, ತಪ್ಪು ಯಾರ್ದು ಅವ್ರದ್ದು ಇವ್ರದ್ದು ಎಲ್ಲ ಕೇಳ್ಕೊತಾರೆ. ನೀವು ಹೆಂಗೆ ಬಂದ್ರಿ ಅವ್ರು ಹೆಂಗೆ ಬಂದ್ರಿ ಅಂತ ಅವರು ಡಿಸೈಡ್ ಮಾಡ್ತಾರೆ ತಪ್ಪನ್ನ. ಓಕೆ, ಇವನಿಂದನೇ ಮಿಸ್ಟೇಕ್ ಆಗಿರೋದು ಸ್ಟೋರಿ ಎಲ್ಲ ಕೇಳಿದ್ಮೇಲೆ ಅವರು ಡಿಸೈಡ್ ಮಾಡ್ತಾರೆ. ಆಮೇಲೆ ಇನ್ಶೂರೆನ್ಸ್ದು ಏನಿರ್ತದೋ ಪ್ರತಿಯೊಬ್ಬರ ಹತ್ರ ಇನ್ಶೂರೆನ್ಸ್ ಇರಲೇಬೇಕು. ಇಲ್ಲಿ ಇನ್ಶೂರೆನ್ಸ್ ಇದ್ದರೆ ಇನ್ಶೂರೆನ್ಸಿಂದ ಕ್ಲೈಮ್ ಮಾಡ್ತಾರೆ. ಇನ್ನು ಇದು ಕೋರ್ಟು ಗೇಟಲ್ಲಿ ಮಾಮೂಲಿ ಅವು ನಡ್ಕೋತವೆ. ನಮ್ದು ಏನಾದ್ರು ತಪ್ಪಿದರೆ ನಮ್ಮ ಇನ್ಶೂರೆನ್ಸ್ ರೇಟ್ ಜಾಸ್ತಿ ಆಯ್ತದೆ. ತಪ್ಪಿಲ್ಲ ಅಂದರೆ ಕಾರ್ ರಿಪೇರಿ ಮಾಡಿಸ್ಕೊಡ್ತಾರೆ. ಒಂದು ಯಾರ್ದು ತಪ್ಪಿರ್ತೋ ಆ ಇನ್ಶೂರೆನ್ಸ್ ಕಂಪ್ನಿಯಿಂದ ರಿಪೇರಿ ಮಾಡಿಕೊಡ್ತಾರೆ. ನೀವು ನೋಡ್ತಾ ಇದ್ದಂಗೆ ಕಾರ್ನ ಎತ್ತುತ್ತವ್ರೆ, ಅದು ಎತ್ಬಿಟ್ಟು ಟ್ರಕ್ ಒಳಗಡೆ ಹಾಕೊಂಡು ಹೋಯ್ತಾರೆ. ಆಮೇಲೆ ಪೊಲೀಸವ್ರು ಬಿಡ್ತಾರೆ. ಎಷ್ಟೇ ಆಗಲಿ ರೋಡಲ್ಲಿ ಇರ್ಬೇಕಾದ್ರೆ ಹುಷಾರಾಗಿ ಓಡಿಸ್ಬೇಕು ಎಲ್ಲರೂ. ನಾವು ಎಷ್ಟೇ ಹುಷಾರಾಗಿರಿದ್ರು ಗ್ರಾಚಾರ ಅನ್ನೋದೊಂದು ಬಿಟ್ಬಿಟ್ರೆ ಹೆಂಗೆ ಬೇಕಾದ್ರೆ ಆಯ್ತದೆ. ಇವತ್ತಿಗೆ ಎಷ್ಟು ಸಾಕು ಅಂತಮ್ಮ, ಸಿಗುವ.